ನಮಸ್ಕಾರ ಸ್ನೇಹಿತರೆ. ನಾವು ಮೊಲ ಸಾಕಿದ್ದೀವಿ. ಮೊದಲು 2 ಮೊಲ ಸಾಕಿದ್ವಿ, ಒಂದು ಮೇಲು ಒಂದು ಫೀಮೇಲು. ಈಗ ಅದು ಮೊಲ ಮರಿ ಹಾಕಿದೆ. ಟೋಟಲ್ 5 ಮರಿಗಳು ಅದಾವು. ಇದಕ್ಕೆ ಸಣ್ಣ ಗೂಡು ಮಾಡಿದ್ವಿ ಮೊದಲು ಫಸ್ಟಿಗೆ. ಈಗ ಮತ್ತೆ 5 ಮರಿಗಳು ಆದಮೇಲೆ ಆ ಮನೆ ಸಾಕಾಗಂಗಿಲ್ಲ ಅಂತಂದೇಳಿ ಮತ್ತು ಇನ್ನೊಂದು ಸಪ್ರೇಟ್ ಮನೆ ಮಾಡಿದ್ದೀವಿ. ಇದಕ್ಕೆ ಈ ಥರ ಜಾಲರಿ ಮಾಡಿದ್ದೀವಿ. ಇದು ಅಳತೆ ಬಂದುಬಿಟ್ಟು 6 ಫೀಟ್ ಲೆಂತ್ ಇದೆ ಮತ್ತು 2.5 ಫೀಟ್ ವಿಡ್ತ್ ಇದೆ ಅಗಲ. ಇದಕ್ಕೆ ಮೇಲೆ ಒಂದು ಸ್ಟೆಪ್ ಮಾಡಿದ್ದೀವಿ, ಕೆಳಗೊಂದು ಸ್ಟೆಪ್ ಮಾಡಿದ್ದೀವಿ. ಗಂಡನ್ನು ಬೇರ್ಪಡಿಸಿದ್ದೀವಿ. ಮತ್ತು ಇಲ್ಲಾಂದ್ರೆ ಅದು ಹೆಣ್ಣು ಇದಕ್ಕೆ ತ್ರಾಸು ಮಾಡುತ್ತೆ, ಕಷ್ಟ ಕೊಡುತ್ತೆ ಅಂತಂದೇಳಿ ಟೋಟಲ್ 5 ಮರಿ ಹಾಕಿದೆ. 5 ಮರಿಗಳು ಎಷ್ಟು ಚೆನ್ನಾಗದ ನೋಡ್ರಿ. ಈ ಥರ ಮಾಡಿದ್ದೀವಿ ಇದಕ್ಕೆ ಮನಿನ. 5 ಮರಿಗಳು ಅದ ನೋಡ್ರಿ. ಇದು ಮರಿ ಹಾಕಿ ಒಂದು 20 ದಿವಸ ಆಯ್ತು. ಈಗ ಇನ್ನು ಹೆಣ್ಣು ಗಂಡು ಜೊತೆಗೆ ಬಿಟ್ಟಿಲ್ಲ, ಹಂಗಾಗಿ ಇದಕ್ಕೆ ಬೇರೆ ಸಪ್ರೇಟ್ ಮಾಡಿದ್ವಿ. ಮೊದಲಿಗಿದ್ದ ಮನೆ ಅದನ್ನ ಆಮೇಲೆ ತೋರಿಸ್ತೀನಿ ಐದು ಮುಂದೆ. ಇದು ನಮ್ಮ ಬಹುಗ್ರಾಮ ಕುಡಿಯೋ ನೀರು ಯೋಜನೆಯಲ್ಲಿ ಬಿಡುವಾದ ಸಮಯದಾಗ ಒಂದು ಸ್ವಲ್ಪ ಒಂಥರ ಮಾಡ್ತಿರ್ತೀವಿ. ಎಷ್ಟು ಮರಿ ನೋಡಿ, 5 ಮೊಲದ ಮರಿಗಳು ಅದಾವೆ. ಎಷ್ಟು ಚೆನ್ನಾಗದ ನೋಡ್ರಿ. ಇವು 20 ದಿವಸದ ಅದ ನೋಡ್ರಿ ಇವು ಮರಿಗಳು. ಇದಕ್ಕೆ ಗರಿಕೆ ಹಾಕ್ತೀವಿ ಮತ್ತು ಹುಲ್ಲು ಗಿಡನ ತಿಂತತ್ತಿದೆ. ಮರಿಗಳು ಸಹ ಈಗೆಲ್ಲ ಮೇವು ಸಣ್ಣಕ್ಕೆ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದಾವೆ. ಈ ಕಬ್ಬಿಣ ರಾಡನ್ನು ಕಟ್ ಮಾಡಿದ್ವಿ. 10 mm ಕಬ್ಬಿಣ ರಾಡ್ ಕಟ್ ಮಾಡಿ ವೆಲ್ಡಿಂಗ್ ಮಾಡಿಸಿ ಈ ಥರ ಮನೆ ಮಾಡಿದ್ದೀವಿ. ಅಷ್ಟಿದೆ. ಇದಕ್ಕೆ ಮೊದಲು ಒಂದು ಮನೆ ಮಾಡಿದ್ವಿ, ಅದನ್ನು ತೋರಿಸ್ತೀನಿ. ಸೈಡ್ಗೆ ಇಟ್ಟಿದ್ದೀವಿ, ಆಮೇಲೆ ಒಂದು ಹತ್ರ ಸಪ್ರೇಟಾಗಿ ಕಟ್ಟಬೇಕು ಅದನ್ನು. ಇದು ನಮ್ಮ ಬಹುಗ್ರಾಮ ಕುಡಿಯೋ ನೀರು ಯೋಜನೆಯಲ್ಲಿ ಇರ್ತಕ್ಕಂಥ ಸೈಟ್ ಇದು. ಇಷ್ಟೆಲ್ಲ ಗಿಡಗಳು ಬೆಳೆಸಿದ್ದೀವಿ, ಹೂವಿನ ಗಿಡಗಳನ್ನ. ಇದೆಲ್ಲ ಹೂವಿನ ಗಿಡ ಹಾಕಿದ್ದೀವಿ. ಹೂವಿನ ಗಿಡ ಹಾಕಿದ್ದೀವಿ, ಬಾಳೆ ಗಿಡ ಹಾಕಿದ್ದೀವಿ. ಈ ಗಿಡಗಳು ಬೆಳೆಯೋಕ್ಕೋಸ್ಕರ ನೀರನ್ನು ಹಾಕಿದ್ವಿ. ನೀರು ಬಿಡೋಕ್ಕೋಸ್ಕರ ಈ ಥರ ಮಾಡಿದ್ದೀವಿ, ಸುಲಿಮೆ ಥರ. ಅಲ್ಲಿ ನೀರು ಬೀಳ್ತಾಯಿದೆ ನೋಡಿ. ಆ ಥರ ಗಿಡಗಳಿಗೆಲ್ಲ ಸಫಿಷಿಯೆಂಟಾಗಿ ನೀರು ಹೋಗಲಿ ಅಂತಂದೇಳಿ ಈ ಥರ ಮಾಡಿದ್ದೀವಿ. ಈ ಮೊದಲು ಮೊಲ ಸಾಕಕ್ಕೆ ಮಾಡಿದ್ವಿ ಅಂತ ಹೇಳಿದ್ವಲ್ಲ, ಅದು ಇಲ್ಲಿ ನೋಡಿ ತೋರಿಸ್ತೀನಿ. ಇಲ್ಲಿದೆ ನೋಡಿರಿ. ಇಷ್ಟೇ ಮಾಡಿದ್ವಿ ಮೊದಲು. ಇದು ಮೇಲಿದು, ಇದು ಮೇಲೆ ಜೊತೆಗೆ ಬಿಟ್ಟಲ್ಲ, ಅದನ್ನು ಸಪ್ರೇಟ್ ಬಿಟ್ಟಿದ್ದೀವಿ.
ಇನ್ನೊಂದು ಸ್ವಲ್ಪ ದಿನ ಇನ್ನೊಂದು ವಾರ ಆದಮೇಲೆ ಎರಡನ್ನ ಜೊತೆಗೆ ಬಿಡ್ತೀವಿ. ಇಷ್ಟೇ ಗೂಡದ್ದು. ಈ ಮನೆ ಸಾಕಾಗಂಗಿಲ್ಲ ಅಂತಂದೇಳಿ ಅದನ್ನು ಮಾಡಿದ್ದೀವಿ. ಕಾಣುತ್ತೆ ನೋಡ್ರಿ ಅಲ್ಲಿ. ಇವಾಗ ರೆಡಿ ಮಾಡಿದ್ದೀವಿ ಮನೆಯನ್ನು. ಇದನ್ನು ಒಂದು ಹತ್ರ ಎಲ್ಲರೂ ಫಿಕ್ಸ್ ಮಾಡಬೇಕು, ಇಲ್ಲಾಂದ್ರೆ ನಾಯಿಗಳು ಮತ್ತು ಇದಕ್ಕೆಲ್ಲ ತ್ರಾಸು ಕೊಟ್ಬಿಡ್ತಾವೆ. ಇದ್ರಾಗ 2 ಸ್ಟೆಪ್ ಇದೆ. ಇದು ಟಾಪು, ಇಲ್ಲೊಂದು ಸ್ಟೆಪ್ ಇದೆ. ಇದ್ರ ಮೇಲೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೇವು ಹಾಕಕ್ಕೆ ಮಾಡಿದ್ವಿ. ಇಲ್ಲಿ ಮಲಗಳನ್ನು ಸಾಕ್ತೀವಿ. ಇದು ಪಾರ್ಟ್ ಟೈಮ್ ಬಿಡುವಿನ ಸಮಯದಲ್ಲಿ ಮಾಡಿರ್ತೀವಿ ಈ ಥರ. ಅದು ಭಾಳ ಜಾಗ ಕಡಿಮೆ ಇತ್ತದು, ಫ್ರೀಯಾಗಿ ಓಡಾಡ್ಲಿಕ್ಕೆ ಆಗ್ತದಿಲ್ಲ. ಹಂಗಾಗಿ ಸಫಿಷಿಯೆಂಟಾಗಿ ಓಡಾಡಕ್ಕೆ ಇರಲಿ ಜಾಗ ಅಂತಂದೇಳಿ ಈ ಥರ ಮಾಡಿದ್ವಿ. ಭಾಳ ಕಡಿತದೆ. ಅದು ಕೊಡು, ಮರಿ ಕೊಡ್ತೀನಿ ತಾನೆ. ಅಲ್ಲಿ ಬಂದು ಕೆಳಗೆ ಸ್ವಲ್ಪ. ಹಾಂ, ಒಂದು ಸ್ವಲ್ಪ ಉಪ್ಪು ಹಾಕಿ ಕಲ್ಸ್ಕೊಂಬರ್ತೀನಿ. ಏನಿಲ್ಲ ಕೆಲಸ ಉಪ್ಪು ಐತೇನು? ಐತೆ ಸರ್. ತಂದು ಉಪ್ಪು ಹಾಕಿ ಕಲ್ಸ್ಕೊಂಬಲ್ಲಿ. ಬರಬೇಡ ಅಲ್ಯಾರ. ಪುಡಿ ಉಪ್ಪು ತಂದು, ಪುಡಿ ಉಪ್ಪು. ಇದನ್ನ ಮಾಡಿಲ್ಲ, ಆನ ಮಾಡಿಲ್ಲ ಇಷ್ಟದನ. ಕೊಡು ಕೊಡು. ಉಪ್ಪು ಹಾಕಿದಲ್ಲ ಟೇಸ್ಟ್ ಚೇಂಜ್ ಆಗ್ತದಲ್ಲ. ಹೌದು ಸರ್. ಎಂತ ಮಾಡಿ ಮರಿ ತಿನ್ಸಣ ಐತಲ್ಲ ಹೆಂಗಾರ. ಐತೆ ಸರ್. ಸ್ವಲ್ಪ ರೋಡ್ ಮಾಡಬೇಕು ಇಲ್ಲಿ 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 ಇಲ್ಲಿ. ಕಪ್ ಕಪ್ ತಿಂತಾರೆ. ಅಷ್ಟು ಎಲ್ಲವೂ ಬಂದು ನೋಡಿ. ಸ್ವಲ್ಪ ಅವು ಕೊಟ್ರು ಕೊಡು. ಅದು ಬರವಲ್ದು. ರೈಟ್. ಇಲ್ಲ ಅಲ್ಲಿ ಹಾಕಿ ಕೊಡ್ತೀನಿ. ಯಾರು ರೂಢ ಸುಮ್ಮನೆ ನೀನು ಬಾಳು ಕಡಿತೇವ್ರಿ. ಸಾಕು ನೀನು ಇಲ್ಲಿ ಕೊಡ.
ಕೋಡೆ ಪಟ ಅಂತ ಅದೊಂದು ಯಾವುದೋ ಲೇಟಾಗಿ ಅದು ಬರುವಲ್ಲ ನೋಡೋದು. ಓಯ್ ಬಾಯಿಗೆ ಅಂಟ್ಕೊಂತದ. ತಿನ್ನ ತಿನ್ನಲ್ಲಂತದ ಗೋಣದ ಹಿಡ್ಕೊಂಬರ ಬಿಟ್ಬಿಡೋಣ. ನೋಡಂದ್ರೆ ಏನು ಮಾಡ್ತಾ ಕಡದ್ರೆ ಕಡಿಕೆ ಹೌದಾ ಹುಲಿಯ ತಿನ್ನ ಶಾಂತಿ ಒಳಸ್ಬಿಡ ಮರಿಯಕ್ಕೆ ನೀನು ಬಡಿಸಿಂತ ನೋಡು. ಒಲ್ಲೆ ಅಂತ ತಿನ್ನಕ್ಕೆ ಮೇವು ತಿನ್ನತ್ತಲ್ಲ ತಿನ್ನ ಸರ್ ಪ್ರೀಪಿಸಿ ತಿನ್ನ ಸರ್ ಅದಕ್ಕೆ ಅದು ಇಷ್ಟು ಕಷ್ಟಪಟ್ಟು ಇಷ್ಟೆಲ್ಲ ಹುಡ್ಸಿಯಪ್ಪ ನೀವು ಹೋಗ್ಬಿಡೋದು ತಡಿ ನೋಡೋಣ ತಡಿ ತೊಂದರೆ ಕೊಟ್ರೆ ಅಣ್ಣನಂಗಾತು ಮೇವು ತಿನ್ನಕ್ಕೆ ಹಚ್ಚಿದ ನಾನು. ಅವನ ಯಾರು ಹೌದು ಕಳ್ಳ ಖುಷಿಯಾಗೇನ್ರಿ ಖುಷಿ ಅದ ನೀ ಮಕ್ಕಳ ಜೊತೆಗೆ ಆರಾಮ್ ದೊಡ್ಡ ಫ್ಯಾಮಿಲಿ ಮಾಡ್ಕೊಂಡು ಹೌದು. ಬರ್ರಿ ಬರ್ರಿ ಕೂಡ ಬರ್ರಿ ಬರ್ರಿ. ಅವನಿಗೆ ಹೊಸ ಮನೆ ಅಲ್ಲ ಈಗ ಪರಿಚಯ ಆಗ್ಬೇಕು. ಈಗ ಎಲ್ಲ ಏರಿಯಾ ಎಲ್ಲ ಪರಿಚಯ ಮಾಡ್ಕೊಂತಾನೆ ಈಗ. ಸಪ್ರೇಟ್ ಬೇರೆ ಬೇರೆ ಮಾಡಿಬಿಟ್ಟಿದ್ವಾ. ಹಿಡ್ತಿನ ವಯಸ್ಸು ಅಂತಂದ್ರ ನಮ್ಮ ಅಪ್ಪನ ಜೊತೆ ಬಂದಿವಪ್ಪ ಅಂತವು. ಖುಷಿ ತಿನ್ವಲ್ಲ ಅವನು. ಜಾಗ ಸ್ಟಾರ್ಟ್ ಮಾಡ್ಕೊಳಕತ್ತಾನ್ರಿ ಅವನು. ಇದು ನೋಡಿ ಹೆಂಗೆ ಮಾಡ್ತೈತಿ, ಜಿಗದಾಡ್ತೈತಿ. ಕೈ ಕಡಿತೈತಿ
ಒಂದು 10 ನಿಮಿಷದ ಮಾಡ್ತೀನಿ ವಿಡಿಯೋನ 8-9 ನಿಮಿಷ ಆಯ್ತು, ಇನ್ನೊಂದು ನಿಮಿಷ ಕ್ಲೋಸ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಆಯ್ತು. ಹುಡ್ರ ಮುಂದೆ ಎದಕ್ಕೆ ಬಿಡಂತ ಬಿಟ್ಟಾನೇನು ಸರ್ ಇವ್ನು ಕಳ್ಳ ಹೌದು ಹಂಚ್ಕೊಂಡಾನ. ಕಳ್ಳ ಕೇಳ ಬಿಟ್ಟೆ ಇವ್ ನಮ್ಮ ಹುಡ್ರು ದೊಡ್ಡ ಬೈಗ ಕೈಗೆ ಬಂದವ ಅನ್ಕೊಂಡಂತ ಅವನು. ಹಾಂ ಹ್ಞೂ ನಿದ್ದೆ ಮಾಡಕ್ಕೆ ಬಿಡು ಸರ್